ಯೂನಿವರ್ಸ್ ಸಂಕೇತಗಳು. ಇತ್ತೀಚಿನ ನನ್ನ ಅನುಭವ. ಒಮ್ಮೆ ನಾನು ಯೂನಿವರ್ಸ್ಗೆ ಒಂದು ಸಂಕೇತ ಕೇಳಿದ್ದೆ. ಮನಸ್ಸಿನಲ್ಲಿ ಒಂದು ಕ್ಲಾರಿಟಿಗಾಗಿ, ಒಂದು ಸಿಂಪಲ್ ಕನ್ಫರ್ಮೇಷನ್ ಬೇಕು ಅನಿಸ್ತು. 888 ಎಂಬ ಒಂದು ಏಂಜಲ್ ನಂಬರ್ ತೋರಿಸು ಎಂದು ಕೇಳಿಕೊಂಡೆ. ಮುಂದಿನ 24 ಗಂಟೆಯೊಳಗೆ ಕಾಣಿಸ್ಲಿ ಅಂತ ಮನಸ್ಸಿನಲ್ಲಿ ಕೇಳಿಕೊಂಡೆ. ಆದರೆ ಆ 24 ಗಂಟೆಯಲ್ಲಿ ಏನೂ ಕಾಣಿಸ್ಲಿಲ್ಲ. ಮೊದಲು ಡೌಟ್ ಬಂತು. ಸಿಗ್ನಲ್ ಬಂದಿಲ್ವಾ? ನಾನು ತಪ್ಪಾಗಿ ಕೇಳಿದ್ನಾ? ಆದರೆ ನಾನು ಅದನ್ನು ಒಂದು ಬೇರೆ ರೀತಿಯಲ್ಲಿ ನೋಡಿದೆ. ಇದೀಗ ಬೇಡ, ಸಮಯ ಇನ್ನೂ ಬರಲಿಲ್ಲ. ಸೋಮವಾರ ನಾನು ಹಾಜರಾಗಬೇಕಿದ್ದ ಇನ್ನರ್ ಕಾಲ್ ಕೆಲಸದ ಕಾರಣದಿಂದ ಮಿಸ್ ಆಯಿತು. ಮುಂದಿನ ದಿನಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಇನ್ನರ್ ಕಾಲ್ನ ರೆಕಾರ್ಡೆಡ್ ವಿಡಿಯೋ ನೋಡಿದಾಗ ಮಾಸ್ಟರ್ ಜಿ 888 ಏಂಜಲ್ ನಂಬರ್ಸ್ ಬಗ್ಗೆ ಮಾತನಾಡ್ತಿರುವುದನ್ನು ನೋಡಿದೆ. ಲೈವ್ ಕಾಲ್ ತಪ್ಪಿದ್ರೂ ಅದೇ ಸಂದೇಶ ರೆಕಾರ್ಡೆಡ್ ರೂಪದಲ್ಲಿ ನನ್ನತ್ತ ಬಂದಂತಾಯಿತು. ಅಲ್ಲಿ ನನಗೆ ಕ್ಲಾರಿಟಿ ಬಂತು. ಯೂನಿವರ್ಸ್ ಆನ್ಸರ್ ಕೊಡುತ್ತದೆ, ಆದರೆ ನಮ್ಮ ಟೈಮ್ಲೈನ್ನಲ್ಲಿ ಅಲ್ಲ, ಅದರ್ ಟೈಮಿಂಗ್ನಲ್ಲಿ. ಮುಂದಿನ ಇನ್ನರ್ ಸರ್ಕಲ್ನಲ್ಲಿ ಮಾಸ್ಟರ್ ಜಿ ಇದೇ ಎಕ್ಸ್ಪೀರಿಯನ್ಸ್ ಓದಿದ್ರು. ಅವರು ಇಮೋಷನಲ್ ಆಗಿದ್ರು. ಯಾಕಂದ್ರೆ ನಾವು ಈ ಪ್ಲಾಟ್ಫಾರ್ಮ್ನು ಮೀನಿಂಗ್ಫುಲ್ಲಿ ಯೂಸ್ ಮಾಡ್ತಿದ್ದೇವೆ ಅನ್ನೋದಕ್ಕೆ ಅದು ಒಂದು ರಿಫ್ಲೆಕ್ಷನ್. ಡಿಲೇ ಅಂದ್ರೆ ರಿಜೆಕ್ಷನ್ ಅಲ್ಲ, ಡೈರೆಕ್ಷನ್. ನಾವು ಕೇಳ್ತೇವೆ, ಲೈಫ್ ಉತ್ತರ ಕೊಡುತ್ತದೆ. ಕೆಲವೊಮ್ಮೆ ನೇರವಾಗಿ ಅಲ್ಲ, ಸಂಕೇತಗಳ ಮೂಲಕ. ಸ್ಲೋ ಆಗಿ ಶುರು ಮಾಡಿ, ಕನ್ಸಿಸ್ಟೆನ್ಸಿ ಉಳಿಸಿ, ಮತ್ತೆ ನೋಡಿದ್ರೆ ಜೀವನವೇ ಕ್ವಾಯಟ್ಲಿ ಲೆವೆಲ್ ಅಪ್ ಆಗಿರ್ತದೆ. ಇದು ಒಂದು ಹ್ಯಾಬಿಟ್ ಅಲ್ಲ, ಒಂದು ರಿದಮ್.